ಹಲೋ ಸ್ನೇಹಿತರೆ, ನಮಸ್ಕಾರ. ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಾರೆ ಅಲ್ವಾ? ಆದರೆ ಈ ವಿಡಿಯೋದಲ್ಲಿ ಹೆಂಗಸರು ಏನನ್ನ ಬಯಸ್ತಾ ಇದ್ದಾರೆ ಅಂತ ಹೇಳ್ತೀನಿ ಕೇಳಿ. ಒಂದು ಸರಿ ಒಬ್ಬ ಸುಂದರವಾದ ಯುವಕ, ಆ ಯುವಕನನ್ನ ಒಂದು ಮಾಟಗಾತಿ ಅಡ್ಡ ಹಾಕ್ಕೊಂಡ್ಬಿಡುತ್ತೆ. ಅಂದರೆ ದೆವ್ವ ಅಡ್ಡ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಆ ಮಾಟಗಾತಿ ಏನು ಹೇಳುತ್ತೆ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಕೇಳುತ್ತೆ. ಇಲ್ಲ, ನಾನು ನಿನ್ನನ್ನೆಲ್ಲ ಮದುವೆ ಆಗೋಕ್ಕಾಗಲ್ಲ, ನಾನು ಒಂದು ಸುಂದರವಾಗಿರ್ತಕ್ಕಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಹೇಳಿ ಆ ಒಂದು ಮಾಟಗಾತಿಯ ಹತ್ರ ಈ ಹುಡುಗ ಹೇಳಿಬಿಡ್ತಾನೆ. ಹೇಳಿದ್ದಕ್ಕೆ, ಹಾಗಿದ್ದರೆ ನಿನಗೆ ಬೇರೆ ಅವಕಾಶ ಇಲ್ಲ, ನಾನು ನಿನ್ನನ್ನು ತಿಂದುಬಿಡ್ತೀನಿ ಅಂತ ಹೇಳಿ, ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಮಾಟಗಾತಿ ಹೇಳುತ್ತೆ. ಹುಡುಗನಿಗೆ ಗಾಬರಿ ಆಗತ್ತೆ, ಭಯ ಆಗತ್ತೆ. ಆದಂಥ ಸಂದರ್ಭದಲ್ಲಿ ಮಾಟಗಾತಿ ಏನು ಹೇಳ್ತಾಳೆ, ಸರಿ, ನಾನು ನಿನಗೊಂದು ಅವಕಾಶ ಕೊಡ್ತೀನಿ, ನಿನಗೆ ಸುಂದರವಾಗಿರೋ ಹುಡುಗಿಯನ್ನು ಮದುವೆ ಆಗಬೇಕಲ್ವ, ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ಏನು ಅವಕಾಶ ಅಂದರೆ, ನಾನು ಬೆಳಿಗ್ಗೆ ಹೊತ್ತು ಸುಂದರವಾಗಿರೋವಂಥ ಹುಡುಗಿಯಾಗಿ ರಾತ್ರಿ ಹೊತ್ತು ಮಾಟಗಾತಿ ಆಗಿರ್ತೀನಿ, ಇಲ್ಲ ಹೊತ್ತು ಸುಂದರವಾಗಿರೋ ಹುಡುಗಿಯಾಗಿ ಬೆಳಿಗ್ಗೆ ಹೊತ್ತು ಮಾಟಗಾತಿ ಆಗಿರ್ತೀನಿ. ಈಗ ನೀನೇ ಇದರ ಆಯ್ಕೆಯನ್ನು ಮಾಡು ಅಂತ ಹೇಳಿ ಆ ಹುಡುಗನಿಗೆ ಮಾಟಗಾತಿ ಹೇಳ್ತಾಳೆ. ಆ ಹುಡುಗ ಇನ್ನೇನು ಬೇರೆ ವಿಧಿ ಇಲ್ಲ, ಯಾವುದನ್ನು ಒಪ್ಕೊಂಡ್ರೂ ಮಾಟಗಾತಿ ರಾತ್ರಿ ಆದರೆ ರಾತ್ರಿ ಹುಡುಗನನ್ನು ಸಾಯಿಸ್ಬಿಡ್ತಾಳೆ, ಬೆಳಿಗ್ಗೆ ಆದರೆ ಬೆಳಿಗ್ಗೆ ಹುಡುಗನನ್ನು ಸಾಯಿಸ್ಬಿಡ್ತಾಳೆ. ಇವನಿಗೆ ಬೇರೆ ಅವಕಾಶನೇ ಇರಲ್ಲ. ಸರಿ, ಹೇಗೋ ಸಾಯೋದು ನಿಶ್ಚಿತ ಅಂತ ಹೇಳಿ ಆ ಹುಡುಗ ಏನು ಮಾಡ್ತಾನೆ, ಮಾಟಗಾತಿಗೆ ನಿನ್ನಿಷ್ಟ, ನೀನು ಹೇಗೆ ನಿನಗೆ ಅನಿಸುತ್ತೋ ಆ ರೀತಿ ಮಾಡು ಅಂತ ಹೇಳಿಬಿಡ್ತಾನೆ. ಆಗ ಮಾಟಗಾತಿ ಏನು ಹೇಳ್ತಾಳೆ, ಯುವಕ, ನೀನು ತುಂಬ ಒಳ್ಳೆಯವನು, ನಾನು ಬೆಳಿಗ್ಗೆ ರಾತ್ರಿ ಪ್ರತಿದಿನ ನಿನ್ನ ಜೊತೆ ಸುಂದರವಾದ ಹುಡುಗಿಯಾಗಿಯೇ ನಿನ್ನ ಜೊತೆ ಇರ್ತೀನಿ, ನಿನ್ನನ್ನು ಮದುವೆ ಮಾಡಿಕೊಂಡು ಅಂತ ಹೇಳ್ತಾಳೆ. ಇದರಿಂದ ಏನು ಅರ್ಥ ಆಯ್ತು ಹೇಳಿ? ಹೆಂಗಸರಿಗೆ ನಾವು ಯಾವಾಗ ಆಯ್ಕೆಗಳನ್ನು, ಸ್ವಾತಂತ್ರ್ಯಗಳನ್ನು, ನಿರ್ಧಾರಗಳನ್ನು ಅವರಿಗೆ ಕೊಡ್ತೀವೋ, ಅವರು ಅವರ ಕುಟುಂಬಗಳಿಗೆ, ಅವರ ಗಂಡಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಲ್ವಾ? ಥ್ಯಾಂಕ್ ಯು.